ಮನೆಗೆ ನುಗ್ಗಿ ವೃದ್ಧೆಯನ್ನ ಬರ್ಬರವಾಗಿ ಹತ್ಯೆ ಮಾಡಿರುವಂತಹ ಘಟನೆ ನೆಲಮಂಗಲದಲ್ಲಿ ನಡೆದಿರೋದು. ತಲೆಗೆ ರಾಡ್ನಿಂದ ಹೊಡೆದು ವೃದ್ಧೆಯನ್ನ ಹತ್ಯೆ ಮಾಡಲಾಗಿದೆ. ತಲೆಗೆ ರಾಡ್ನಿಂದ ಹೊಡೆದು ವೃದ್ಧೆಯನ್ನ ಕೊಲೆ ಮಾಡಲಾಗಿರೋದು ನೆಲಮಂಗಲ ನಗರದ ಪೇಟೆ ಬೀದಿಯಲ್ಲಿ ಆಗಿರುವಂತಹ ಘಟನೆ ಇದು. ಈ ಘಟನೆಯಲ್ಲಿ 69 ವರ್ಷದ ಶೋಭಾ ಅನ್ನುವಂತಹ ವೃದ್ಧೆಯನ್ನ ಕೊಲೆ ಮಾಡಲಾಗಿದೆ. ವೃದ್ಧೆಯನ್ನ ಕೊಲೆಗೈದು ಚಿನ್ನಾಭರಣವನ್ನ ದೋಚಿರುವ ಶಂಕೆ ಇದೆ. ಮನೆಯಲ್ಲಿ ವೃದ್ಧೆಯ ಪತಿ ಇರುವಾಗಲೇ ಅಟ್ಯಾಕ್ ಅನ್ನ ಮಾಡಿದ್ದಾರೆ ದುಷ್ಕರ್ಮಿಗಳು. ಸ್ಥಳಕ್ಕೆ ಶ್ವಾನದಳ ಭೇಟಿ ಕೊಟ್ಟಿದ್ದು ಪೊಲೀಸರಿಂದ ಪರಿಶೀಲನೆಯನ್ನ ನಡೆಸಲಾಗಿದೆ. ಅಕ್ಕಪಕ್ಕದ ಮನೆಯವರ ಬಳಿ ಮಾಹಿತಿಯನ್ನು ಸಹ ಸಂಗ್ರಹ ಮಾಡುವಂತಹ ಕೆಲಸಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಮನೆಗೆ ನುಗ್ಗಿ ವೃದ್ಧೆಯನ್ನ ಬರ್ಬರವಾಗಿ ಹತ್ಯೆ ಮಾಡಿರುವಂತಹ ಘಟನೆ ನೆಲಮಂಗಲ ನಗರದ ಪೇಟೆ ಬೀದಿಯಲ್ಲಿ ಆಗಿದೆ. ತಲೆಗೆ ರಾಡ್ನಿಂದ 69 ವರ್ಷದ ಶೋಭಾ ಅವರಿಗೆ ಹೊಡೆದು ಮನೆಯಲ್ಲಿದ್ದಂತಹ ಚಿನ್ನಾಭರಣ ದೋಚಿದ್ದಾರೆ ಅನ್ನುವಂತಹ ಶಂಕೆ ಇದೆ. ಇಂದಿನ ದಿವಸ ಈ ಕೋಟೆ ಬೀದಿಯಲ್ಲಿ ರಂಗನಾಥ್ ಶೋಭಾ ಅಂತ ಇಬ್ರು ಗಂಡ ಹೆಂಡತಿ ಇದ್ರು. ರಂಗನಾಥ್ ಅವರಿಗೆ ಹ್ಯಾಂಡಿಕ್ಯಾಪ್ ಆಗಿ ಪಾಪ ಅವ್ರನ್ನ ಫಿಸಿಯೋಥೆರಪಿಗೆ ಕರ್ಕೊಂಬರೋದು ಮಾಡ್ತಾ ಇದ್ರು. ಇವತ್ತಿನ ದಿವಸ ಸಾಯಂಕಾಲ ಏನಾಗಿದೆ, ಯಾರೋ ಗೊತ್ತಿಲ್ಲ ಬಂದು ಅವರ ಕತ್ತಲ್ಲಿ ಚೈನನ್ನು ಅಪಹರಿಸೋಕ್ಕೆ ಅವರಿಗೆ ಕೊಲೆ ಮಾಡಿ ಹೋಗಿರೋ ಬಗ್ಗೆ ನನಗೆ ಫೋನ್ ಬಂತು. ಹಾಗಾಗಿ ತುರ್ತು ಬಂದು ನನ್ನ ವಾರ್ಡ್ನ ಏನಾಗಿದೆ ಅಂತ ನೋಡಿ ಇನ್ನು ಈ ಪೊಲೀಸ್ನವರಿಗೆ ಏನು ತನಿಖೆ ಮಾಡ್ತಾ ಇದ್ದಾರೆ, ಅವರು ಒಳಗಡೆ ಮಾಡ್ತಾ ಇದ್ದಾರೆ. ಅವರು ಆಚೆ ಬಂದ ಮೇಲೆ ಅದ್ರದ್ದು ಕೃತ್ಯ ಏನು ಎತ್ತ ಅಂತ ಅದ್ರ ಬಗ್ಗೆ ಮಾಹಿತಿ ತಗೊಂಡು ಸ್ಟಾಪ್ ಮಾಡಿದ್ದಾರೆ, ಚುಚ್ಚಿದ್ದಾರೆ ಅಂತ. ತುಂಬಾ ವರ್ಷಗಳಿಂದ ನೋಡಿದೀವಿ ಅವ್ರನ್ನ. ಬಾರಿ ಕಷ್ಟಪಟ್ಟು ಅವ್ರ ಯಜಮಾನ್ರನ್ನ ನೋಡ್ಕೊಂತಿದ್ರು. ಯಾರೋ ಪ್ಲಾನ್ ಮಾಡಿರೋದು ಸರ್. ಇದು ತುಂಬಾ ದಿನ ಪ್ರಯತ್ನ ಮಾಡಿದ್ದಾರೆ ಇದನ್ನೆಲ್ಲ. ಇವತ್ತೇನೋ ಕರೆಕ್ಟ್ ಆಗಿ ಟೈಮ್ ಸಿಕ್ಕಿದೆ ಅವ್ರಿಗೆ, ಅವ್ರು ಮಾಡಿದ್ದಾರೆ. ಅವ್ರನ್ನಂತೂ ಸುಮ್ನೆ ಬಿಡಬಾರ್ದು ಸರ್. ಇಬ್ಬರೇ ಇರೋದು ಅವರು. ಏಜ್ ಆಗಿದೆ ಪಾಪ, ಅವ್ರಿಗೆ ಸ್ವಾಧೀನ ಇಲ್ಲ ಕೈಕಾಲು. ಅವ್ರು ಗಾಡಿಲಿ ತಳ್ಕೊಂಡ್ ಹೋಗೋದು ತಳ್ಕೊಂಬರೋದು ಇದೇ ತರ ತುಂಬಾ ವರ್ಷದಿಂದನೂ ಹಂಗೇನೆ ಅದೇ ತರನೇ ನೋಡ್ಕೊಂತಾ ಇರೋದು ಪಾಪ ಅವರು. ತುಂಬಾ ವರ್ಷಗಳಿಂದ ನೋಡಿದೀವಿ ಅವ್ರನ್ನ.